ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನ್ವೀಸ್ ಕಿಚನ್. ಇವತ್ತು ತುಂಬ ಟೇಸ್ಟಿ ಆಗಿರೋವಂಥ ಶಾಹಿ ತೋಫು ಕರಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೋಫು. ಇದು ಆಲ್ರೆಡಿ ಹಾಟ್ ವಾಟರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟು ಸ್ಕ್ವೀಸ್ ಮಾಡಿದ್ದೀನಿ. ಟಿಶ್ಯೂ ಪೇಪರ್ ಅಥವಾ ಕ್ಲಾತ್, ಯೂಸ್ ಎನಿಥಿಂಗ್. ಅದನ್ನು ಸ್ಕ್ವೀಸ್ ಮಾಡಿಬಿಟ್ಟು ವಾಟರು ಕಟ್ ಮಾಡಿ ಪೀಸಸ್ ಆಗಿ 1 ಇಂಚು ಪೀಸಸ್ ಆಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೆ ಶಾಹಿ ಆಗಿರೋದ್ರಿಂದ ಇದಕ್ಕೆ ಆನಿಯನ್ಸು ಜಾಸ್ತಿ ತಗೊಳ್ಳಿ. ಸೊ ಐ ಹ್ಯಾವ್ ಟೇಕನ್ 3 ಮೀಡಿಯಮ್ ಆನಿಯನ್ಸ್ ಮತ್ತು ಟೊಮೆಟೊಸ್. ವೆರಿ ಲೆಸ್ ಟೊಮೆಟೊಸ್ ತಗೋಬೇಕು. ನಾನು ಜಸ್ಟ್ 1 ಸ್ಮಾಲ್ ಅಥವಾ ಮೀಡಿಯಮ್ಗೂ ಚಿಕ್ಕದಾಗಿ ಇರುವಂಥ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಆ್ಯಂಡ್ ಇಟ್ಸ್ ಬೀನ್ ಸ್ಲೈಸ್ಡ್. ಎಲ್ಲ ಸ್ಲೈಸ್ ಮಾಡ್ಕೊಳ್ಳಿ. ಫ್ರೈ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಸೊ ನಾನು ಥಿನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ ಆನಿಯನ್ಸ್ನ ಮತ್ತು ಟೊಮೆಟೊಸ್ನ. ಸೊ ಐ ಥಿಂಕ್ ಸೊ ಯಾರು ಯೂಸ್ ಮಾಡಿಲ್ಲ. ಇದಕ್ಕೆ ಗೋಡಂಬಿ ಬದಲಾಗಿ ಮಿಲ್ಕ್ ಪೌಡರು ನಾನು ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಲೀವ್ ಮೀ, ತುಂಬ ಟೇಸ್ಟಿಯಾಗಿರುತ್ತೆ ಶಾಹಿ ತೋಫು ಕರಿ. ಸೊ ಇದಕ್ಕೆ ಇದು ಖಾರ ಬಂದುಬಿಟ್ಟು ಗ್ರೀನ್ ಚಿಲ್ಲೀಸು ಆ್ಯಂಡ್ ಗಾರ್ಲಿಕ್ಕು ಮತ್ತು ಜಿಂಜರು. ಇದು ರಫಾಗಿ ಚಾಪ್ ಮಾಡಿದ್ದೀನಿ. ಇದು ಪಾಟ್ಸ್ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಮಸಾಲ ಬಂದು ರೆಡ್ ಚಿಲ್ಲಿ ಪೌಡರು, ಧನಿಯಾ, ಜೀರಾ ಮತ್ತು ಸ್ವಲ್ಪ ಪೆಪ್ಪರು. ಸೊ ಇಲ್ಲಿ ರೆಡ್ ಕಲರು ಕಾಣಿಸ್ಬಾರ್ದು ಕರೀಲಿ ಅಂತ ಅಂದ್ಬಿಟ್ಟು ವೆರಿ ಲೆಸ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಸೊ ಗ್ರೀನ್ ಚಿಲ್ಲೀಸು ಇದೆರಡೂ ಹಾಕ್ತಾಯಿದ್ದೀನಿ. ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಆನ್ ಮಾಡಿಕೊಂಡು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ. ಸೊ ಬಿಸಿ ಆಗಿದೆ. ಸೊ ಆನಿಯನ್ಸ್ ಹಾಕ್ತೀನಿ. ಆನಿಯನ್ಸ್ನ ಫ್ರೈ ಮಾಡ್ಕೊಳ್ಳೋಣ. ನಾನು ಯಾವಾಗಲೂ ಆನಿಯನ್ಸ್ ಫ್ರೈ ಮಾಡಿದಾಗ ಪಿಂಚ್ ಆಫ್ ಸಾಲ್ಟ್ ಹಾಕ್ತೀನಿ. ಸೊ ಆನಿಯನ್ಸ್ ಬೇಗ ಕುಕ್ ಆಗುತ್ತೆ ಅಂತ. ಸೊ ಇವಾಗ ಒಂದು ಪಿಂಚ್ ಆಫ್ ಸಾಲ್ಟ್ ಹಾಕ್ತಿದ್ದೀನಿ. ಸೊ ಆನಿಯನ್ಸ್ ಬೇಗ ಕುಕ್ ಆಗುತ್ತೆ. ಇವಾಗ ಕವರ್ ಮಾಡಿ ಇಡೋಣ. ಸೊ ಆನಿಯನ್ಸ್ ಫ್ರೈ ಆದಮೇಲೆ ಟೊಮೆಟೊಸ್ ಹಾಕ್ಕೊತಾ ಇದ್ದೀನಿ. ಟೊಮೆಟೊಸ್ ಚೆನ್ನಾಗಿ ಫ್ರೈ ಆಗಿದೆ, ಸಾಫ್ಟ್ ಆಗಿದೆ. ಸೊ ಇವಾಗ ಗ್ರೀನ್ ಚಿಲ್ಲೀಸು, ಗಾರ್ಲಿಕ್ಕು, ಜಿಂಜರು ಫ್ರೈ ಮಾಡ್ಕೊಂಬಿಡೋಣ. ಇವಾಗ ಇದು ಆಫ್ ಮಾಡ್ಕೊಳ್ತೀನಿ ಸ್ಟವ್ವು. ಸೊ ತಣ್ಣಗಾದಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ. ಸೊ ಇದೆಲ್ಲ ಗ್ರೈಂಡ್ ಮಾಡಿಕೊಂಡು ಕರಿ ಸ್ಟಾರ್ಟ್ ಮಾಡೋಣ. ಸೊ ಮಿಕ್ಸಿಗೆ ಎಲ್ಲ ಹಾಕಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ರಾಕ್ ಸಾಲ್ಟ್ ಹಾಕಿದ್ದೀನಿ. ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು 1 ರೌಂಡ್ ಆಗಿದೆ. ಸೊ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿದ್ದೀನಿ. ಇದಕ್ಕೆ ಮಿಲ್ಕ್ ಪೌಡರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಒನ್ಸ್ ಮೋರ್ ಗ್ರೈಂಡ್ ಮಾಡ್ಕೊಂಬಿಡೋಣ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಗೀ ಹಾಕ್ತಿದ್ದೀನಿ. ಸೊ ಗ್ರೈಂಡ್ ಮಾಡ್ಕೊಂಡಿರೋದು ಪೇಸ್ಟು ಯು ಕ್ಯಾನ್ ಸಿ ಸ್ವಲ್ಪ ವೈಟಿಶ್ ಆಗಿದೆ, ಅಷ್ಟೊಂದು ರೆಡ್ ಆಗಿಲ್ಲ, ಬಿಕಾಸ್ ಟೊಮೆಟೊಸ್ ಕಮ್ಮಿ ಹಾಕಿದೆ ನಾವು. ಸೊ ಇವಾಗ ಇದನ್ನು ಪ್ಯಾನ್ಗೆ ಹಾಕ್ತಿದ್ದೀನಿ. ಸೊ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ. ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಹಾಕಿಬಿಡೋಣ. ಸೊ ಸ್ವಲ್ಪ ಗೀ ಹೊರಗಡೆ ಕಾಣಿಸ್ತಾ ಇದೆ, ಬಿಟ್ಕೊಂಡಿದೆ ಅಲ್ಲ. ಸೊ ಇವಾಗ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಪೆಪ್ಪರು,
ಧನಿಯಾ ಮತ್ತು ಜೀರಾ ಎಲ್ಲ ಮಿಕ್ಸ್ ಆಗಿರೋದು ಹಾಕ್ತಿದ್ವಿ. ಒಂದು ಲಾಸ್ಟ್ ಸ್ಟಿರ್ ಮಾಡ್ಕೊಂಡ್ಬಿಡೋಣ. ಗ್ರೇವಿಗೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಿದ್ದೀನಿ ಜಾರಿಂದು. ಟೋಫು ಹಾಕಿದ್ದೀನಿ. ಸೊ ಸ್ವಲ್ಪ ಗರಂ ಮಸಾಲ, ನಾನು ತುಂಬ ಕಮ್ಮಿ ಹಾಕ್ತೀನಿ ಗರಂ ಮಸಾಲ. ಸ್ಟಿರ್ ಮಾಡ್ಕೊಂಡು ಲಾಸ್ಟಲ್ಲಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಯಾವ ಒಂದು ಗರಂ ಮಸಾಲನೂ ಹಾಕಿಲ್ಲ. ಸೊ ಲಾಸ್ಟಿಗೆ ಹಾಕಿದ್ರೆ ಫ್ಲೇವರು ಚೆನ್ನಾಗಿ ಸಿಗುತ್ತೆ. ಸೊ ಫೈನಲ್ ಆಗಿ ಫ್ರೆಶ್ ಕ್ರೀಮ್ ಸ್ವಲ್ಪ ಆ್ಯಡ್ ಮಾಡೋಣ. ಚಾಪ್ಡ್ ಕೋರಿಯಾಂಡರು, ಸೊ ಈಗ ರೆಡಿ ಆಗಿದೆ. ಸರ್ವ್ ಮಾಡೋಣ. ಚಪಾತೀಸ್, ಪುಲ್ಕಾಸ್ ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ. ಫೈನಲಿ ಎಷ್ಟು ಟೇಸ್ಟಿಯಾಗಿರೋಂಥ ಶಾಹಿ ಟೋಫು ಕರಿ ವಿತ್